ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಟೈಮ್ ಬಂದು 6:30 ಆಗೈತೆ. ಏನಪ್ಪ ಅಂತ ಅಂದರೆ ಇಲ್ಲಿ ಹಸು ಕಟ್ಟತ್ತ ತುಂಬಾ ಕಸ ಇತ್ತು, ಮತ್ತು ಒಲೆ ಹತ್ರನೂ ತುಂಬಾ ಕಸ ಇತ್ತು. ಅದಕ್ಕೆ ಇವತ್ತು ಹಸು ಇನ್ನೂ ಈಚೆ ಕಟ್ಟಿಲ್ಲ, 6:30 ಆಗೈತೆ. ಮೊದಲು ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಹಸುಗಳನ್ನ ಈಚೆ ಕಟ್ಟೋಣ ಅಂತ ಅಂದ್ಬಿಟ್ಟು ನಾನು ಕಸ ಗುಡಿಸ್ತಾ ಇದ್ದೆ. ಏನಪ್ಪ ಅಂತ ಅಂದರೆ ನೈಟು ಮಳೆ ಬರೋ ಥರನೇ ಆಡ್ತಾ ಇತ್ತು. ಮಿಂಚು ಗುಡುಗು ಎಲ್ಲ ಜಾಸ್ತಿ ಆಗಿತ್ತು. ನಮ್ಮನೆಯವರು ನೀರು ಬಿಡೋಣ ಅಂತ ತೋಟಕ್ಕೆ ಹೋದರು. ಮಿಂಚು ಗುಡುಗು ಬರ್ತೈತೆ ಅಂತ ಅಂದ್ಬಿಟ್ಟು ಮಳೆ ಬರುತ್ತೆ ಅಂತ ಅಂದ್ಬಿಟ್ಟು ಮನೆ ಹತ್ರ ಬಂದರು. ಬಟ್ ಮಳೆ ಬರಲಿಲ್ಲ. ಇವತ್ತು ಬೆಳಗ್ಗೆನೇ ವಾತಾವರಣ ಒಂಥರ ತಂಪೈತೆ, ಒಂಥರ ಮಳೆ ಬರೋ ಥರನೇ ಇದೆ. ಬೆಳಗ್ಗೆನೇ ಈ ಥರ ವಾತಾವರಣ ತಂಪಿದ್ರೆ ಏನೋ ಒಂಥರ ನಮಗೂ ಮೈಂಡ್ ಫ್ರೆಶ್ ಅಂತ ಅನ್ನಿಸ್ತಾ ಇರುತ್ತೆ. ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಸೆಕೆ ಆಗ್ತಾಯಿತ್ತು, ಆದರೆ ಇವತ್ತು ಅದು ರೀತಿ ಆಗ್ತಾಯಿಲ್ಲ. ನೈಟೆಲ್ಲ ಒಂಥರ ಮಳೆ ಬರೋ ಥರ ಆಯಿತು. ಇವಾಗ ನೋಡಿದರೆ ವಾತಾವರಣ ಫುಲ್ಲು ತಂಪಿದೆ, ಮಳೆ ಬರೋ ಥರನೇ ಆಗಿದೆ. ನಾನು ಬಂದು ಕಸ ಗುಡಿಸಿ ಕಸ ಎಲ್ಲ ಬಳಿತಾ ಇದ್ದೆ. ಹಸ್ಬೆಂಡು ಕಸನ ತೊಗೊಂಡು ಹೋಗ್ತಾರೆ, ಅವ್ರ ಹಸುಗಳನ್ನೆಲ್ಲ ಈಚೆ ಕಟ್ತಾ ಇದ್ರು. ಇವಾಗ ನಾನು ಹೋಗಿ ಹಾಲಿಸ್ಕೊಂಡ್ಬಿಟ್ಟು ಬರ್ತೀನಿ. ಅವ್ರು ನಿನ್ನೆ ಆಟ ಆಡಿಸ್ತಾರೆ. ಅವಳು ಇಲ್ಲಿ ಕಟ್ಬೇಕಾಯ್ತು, ಗುದ್ದಾಡ್ತಾರೆ. ಅದಕ್ಕೆ ಬೆಳಗ್ಗೆ ಕೂಗ್ತಾ ಕುಂತಾಳೆ, ಬಡ್ಕತ್ತಾವಳೆ. ಗಾಡಿಯವ ಅಲ್ಲಿಸ್ಕೊಂಬತ್ತೀಯಾ? ಹಾಗೆಯೇ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೈಟು ಮಳೆ ಬರೋ ಥರ ಆಗಿತ್ತಂತ ಅನ್ನಲ್ಲ. ನೋಡ್ಬೋದು ಮಿಂಚು ಹೆಂಗೆ ಮಿಂಚಾಯಿತು ಅಂತ ಅಂದರೆ ಅದು ಮಿಂಚು ನೋಡಿದರೆ ಭಯ ಆಗ್ತಾಯಿತ್ತು. ನಮ್ಮ ಹಸ್ಬೆಂಡಿದ್ದು ತಂಗಿ ಸೊಸೆಗೆ ನೀರು ಬಿಡ್ತಾಯಿದ್ರು ಅವರು. ಮಿಂಚು ನೋಡಿಬಿಟ್ಟು ಸರಿ ಮಳೆ ಬರೋಂಗೆ ಆಗೈತೆ, ಮಳೆ ಬರುತ್ತೆ ಅಂತ ಅಂದ್ಬಿಟ್ಟು ಮನೆ ಹತ್ರ ಬಂದರು. ಆ ಥರ ಮಿಂಚು ಬರೋ ಟೈಮಲ್ಲಿ ಅಲ್ಲಿ ತೋಟದೊಳಗೆಲ್ಲ ಇರಬಾರ್ದು, ನೀರು ಬಿಡೋದಕ್ಕೆ ಹೋಗಬಾರ್ದು. ನಾನು ಆವಾಗಲಿಂದನೇ ಅವರನ್ನು ಕರಿತಾ ಇದ್ದೆ, ಬನ್ನಿ ಬನ್ನಿ ತುಂಬಾ ಮಿಂಚುತ್ತೈತೆ ಮತ್ತು ಗುಡುಗ್ತೈತೆ, ಬೇಡ ಅಂತ ಅಂದ್ಬಿಟ್ಟು. ಒಂಥರ ಭಯನೇ ಆಗ್ತಾಯಿತ್ತು, ಅಷ್ಟೊಂದು ಮಿಂಚುತ್ತಾ ಇತ್ತು ಫುಲ್ಲು. ಆಮೇಲೆ ಗಾಳಿ ತುಂಬಾ ಎದ್ಬಿಡ್ತು, ಅದಕ್ಕೋಸ್ಕರನೇ ಮಳೆ ಬರಲಿಲ್ಲ ನೈಟ್ ಅಂತ ಅನಿಸುತ್ತೆ. ಆದರೆ ಸಖತ್ತು ಮಿಂಚು ಗುಡುಗು ಮಾತ್ರ ತುಂಬಾ ಇತ್ತು. ಈಗ ಮಳೆ ಸ್ಟಾರ್ಟ್ ಆಯ್ತು ಕಡ, ಓಡ್ ಬಾಯ್ಲೆ ಮಳೆ ಬರೋಕರ ಮಾತಾಡಿ ನಿಂತ್ಕೊಬೇಡ. ಬಾ 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 ಓಡ್. ಬೆಳಗ್ಗೆ ಸ್ಟಾರ್ಟ್ ಆಗೈತಿ ಇವತ್ತು. ರಾತ್ರಿ ಮಳೆ ಉಯ್ಯೋದ್ರಂಗೆ ಆಡ್ತು, ಸ್ಟಾರ್ಟ್ ಆಗೈತಿ. ಇವತ್ತು ಬೆಳಗ್ಗೆನೆ ಮಳೆ ಹಿಡ್ಕಡೆ ಆಯ್ತು ನೋಡಿ. ಇವತ್ತು ಆಯ್ತಾರ ನನಗೆ ಖುಷಿ, ಎಷ್ಟು ಖುಷಿ ಆಗ್ತೈತೆ ಅಂತ ನೋಡಿ. ಈ ಕಡೆ ಇನ್ನೂ ಸೂರ್ಯ ಹೊಡ್ತಾವನೆ. ಇವತ್ತಿನ್ನೂ 7 ಗಂಟೆಗೆ ಬೆಳಗ್ಗೆನೆ ಮಳೆ ಸ್ಟಾರ್ಟ್ ಆಯ್ತು ನೋಡಿ. ಇದು ನಮ್ಮೂರಲ್ಲಿ ಇದು ಫಸ್ಟ್ನೇ ಮಳೆ. ಈ ಥರ ಹೋಯ್ತಾರ ವರ್ಷದ್ದು ಮೊದಲನೇ ಮಳೆ ಇದು. ಇಷ್ಟೊಳಗೆ ಮುಂಗಾರೆಲ್ಲ ಮುಗ್ದೆ ಹೋಗೈತೆ. ಇಷ್ಟೊತ್ತಿಗೆಲ್ಲ ತಡ್ಡೆ ಹಾಕ್ಬೇಕಾಯ್ತು. ಇಷ್ಟೊಳಗೆ ಮುಂಗಾರು ಮುಗ್ದೆ ಹೋಗೈತೆ. ಮುಂಗಾರು ತಣ್ಣಿ ಎಲ್ಲ ಅದೇ ಇಷ್ಟು ಶುದ್ಧ ಇರಬೇಕಾಗಿತ್ತು. ಇದು ಈಗ ಹೋಯ್ತೈತೆ ಮಳೆ. ಯಪ್ಪ, ಇವತ್ಲಾರ ಹೆಂಗೊಚ್ಚೂರು ನೆಲ ತಣ್ಣಗಂಟ ಹೋಯ್ತೈತಲ್ಲ. ಜೋರು ಮಳೆನೇ ಹೋಯ್ತೈತೆ. ಇನ್ನೊಂದು ಗಂಟೆ ಊದ್ರ ಸಾಕತ್ತಾಗೆ. ಹಸ್ಗಳು ಇವತ್ತೆಲ್ಲ ಸ್ನಾನ ಮಾಡ್ಕೊಳತ್ತಾರ. ಅದೇ ತಂಪಾಯ್ತು. ಅಯ್ಯೋ ಗೊಜ್ಜೆ ಮಾಡ ಅಲ್ಲೋಡಲ್ಲ ಗೊಜ್ಜೆ ಆಗೋಯ್ತು ಇವತ್ತ. ಮೇವು ಹೆಂಗೆ ತಿನ್ನ ಹಾಕೋದ ಕಣ್ಣಲ್ಲ, ಹಂಗೆ ಡಬ್ಬಲೆ ಮಾಡ್ಬೇಕು ಮೇವ ನೋಡಲ್ಲಿ. ಅಯ್ಯೋ ಮಳೆನೇ ಹೊಂಟೋಯ್ತು ಬಿಡು. ಏನೊಂದು 10 ನಿಮಿಷ ಹಂಗೆ ಆಡ್ತಷ್ಟೇ ಹೋಗೇ ಬಿಡ್ತು. ಅದೇ ಎಲ್ಲ ಅಲ್ಲಿ ನೋಡಲ್ಲಿ ಬಿಳಿ ಮೋಡ ಆಯ್ತು. ಬಿಳಿ ಮೋಡ ಆಯ್ತು. ಆಗ 15-20 ದಿನದ ಇವಾಗ ತಗೊಂಡಿದ್ದೇವೆ ಎಲ್ಲ ನೋಡೋಕ್ಕೆ. ಇವಾಗ ಟೈಮ್ ಬೆಳಗ್ಗೆ ಕುಡಿಯಕ್ಕೆ ಫ್ರೆಂಡ್ಸ್ 2 kg ಧನಿಯಾ ಬೀಜ ತಗೊಂಬಂದಿದ್ದೀನಿ. ತಗೊಂಬಂದು 15 ದಿನ ಆಗಿತ್ತು.
ಅವನ್ನೆಲ್ಲ ನಾನು ಹುರಿದಿಟ್ಟಿರಲಿಲ್ಲ. ಇವತ್ತು ಟೈಮ್ ಬಂದೈತೆ. ಬನ್ನಿ 2 kg ಧನಿಯಾ ಬೀಜಕ್ಕೆ ನಾನು ಏನೇನು ಐಟಮ್ಸ್ ಹಾಕ್ತೀನಿ, ಸಾಂಬಾರು ಪುಡಿ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ವಿಡಿಯೋದಲ್ಲಿ. ಇವಾಗ 2 kg ಮಾಡಿಸಿದ್ರೆ ಇದು ಬಂದು ಫ್ರೆಂಡ್ಸ್, ನಾನು ಬಂದು 2 kg ಧನ್ಯ ತೊಗೊಂಬಂದಿದ್ದೀನಿ. 2 kg ಧನ್ಯಾಗೆ ಕಾಳು ಎಲ್ಲ ಒಂದೊಂದು kg ತೊಗೊಂಬಂದಿದ್ದೀನಿ. ಇನ್ನು ಸ್ಪೈಸಸ್ ಬಂದು ಚಕ್ಕೆ ಮತ್ತು ಲವಂಗ, ನೆಕ್ಸ್ಟು ಕಾಳು ಮೆಣಸು, ಜೀರಿಗೆ ಇವೆಲ್ಲ ಬಂದು 150 ಗ್ರಾಮ್ ತೊಗೊಂಬಂದಿದ್ದೀನಿ. ಹಾಗೆಯೇ ಇವೆಲ್ಲನೂ ಈಗ ಅಂದರೆ ಒಂದು ಸ್ವಲ್ಪ ಅಂದರೆ ಕಡಲೆಕಾಳು ಮತ್ತು ಹೆಸರು ಕಾಳು ಬಂದು ಚೆನ್ನಾಗಿ ಹುರಿಬೇಕು. ಕಡಲೆಕಾಳು ಹುರಿಯೋದು ಇವೇನು ಹುರಿಯೋದು ಲೇಟ್ ಆಗಲ್ಲಲ್ವಾ? ಎರಡು ಮೂರು ದಿಕ್ಬೇಕಾ? ಅದರಲ್ಲಿ ಒಸಿ ಎತ್ತಿಕ್ಬೇಕು. ಕವರಲ್ಲಿ ಹಂಗೆ ಒಸಿ ಬಿಡು, ಒಸಿ ಸಿಕ್ಕ ಧನ್ಯ ಪುಡಿ ಇಷ್ಟೆಲ್ಲ ಸಾಮಾನು ಹಾಕ್ಬೇಕಾ? ಇಲ್ಲ ಮತ್ತೆ ಅಂಗಡಿಲಿ ತತ್ತೇವಲ್ಲ ಇವೆಲ್ಲ ಹಾಕ್ತಾರ? ಅಂಗಡಿಲಿ ಹಾಕಲ್ಲ, ಅದಕ್ಕೆ ಅದು ಚೆನ್ನಾಗಿರಲ್ಲ ಅಂಗಡಿ ಪುಡಿ. ಈಗ ನಾವು ಮನೇಲಿ ಮಾಡ್ಸೋದು ಎಲ್ಲ ಐಟಮ್ಸ್ ಹಾಕ್ತೀವಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ. ಒಂದೊಂದೇ ಮುಗ್ದಾಕ್ಬೋದು ಹಿಂಗೆ ದಪ್ಪ ಮುರ್ದಾಕು. ಏಯ್ ಅಂಗಡಿಲಿ ಇವೆಲ್ಲ ಹಾಕಲ್ಲ ಅಲ್ವಾ? ಇವೆಲ್ಲ ಮುರಿದಾಕ್ಬೇಕು, ಸ್ವಲ್ಪ ಹುಡುಗ ಇವೆಲ್ಲ ಒಂದು 1/4 kg ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಧನಿಯಾ ಪುಡಿ ಉರಿತಾ ಇದ್ರೆ ನಾವು ಕಡಲೆಕಾಳಿ ಕಾಯ್ತಾ ಇದ್ದೆ. ಕಡಲೆಕಾಳು ಕೊಡ್ತಾರೆ ಅಂತ. ಕಡಲೆಕಾಳು ಹೆಸ್ರು ಕಾಳನ್ನ ಬಟ್ಲಿಗೆ ಹಾಕಿಸ್ಕೊಂಡು ಕಡಲೆಕಾಳು ಹೆಸ್ರು ಕಾಳು ಉರಿಯೋದನ್ನೇ ಕಾಯ್ತಾ ಇದ್ದೆ, ಬಟ್ಲು ರೆಡಿ ಮಾಡ್ಕೊಂಡು. ಕಡಲೆಕಾಳು ತಿನ್ನೋಕ್ಕೋಸ್ಕರ. ಅವತ್ತು ಒಣಾಕಿದೆ ಇದಾ? ಕೆಲವರು ಮೆಣಸಿನ್ಕಾಯಲ್ಲಿ ತೊಟ್ಟು ತೆಗಿತಾರೆ, ನಾವು ತೊಟ್ಟು ತೆಗಿಯಲ್ಲ. ಕೆಲವರು ತೊಟ್ಟು ತೆಗಿತಾರೆ. ಎಲ್ಲ ತೊಟ್ಟು ತೆಗೆದು ನೀಟ್ ಮಾಡಿ ಇದು ಮಾಡಾಕ್ತಾರೆ. ಅದೇ ನಾವು ಒಬ್ಬೊಬ್ರು ತೊಟ್ಟು ತೆಗಿತಾರೆ, ಒಬ್ಬೊಬ್ರು ತೊಟ್ಟು ತೆಗಿಯಲ್ಲ. ನಾವು ತೊಟ್ಟು ತೆಗಿಯಲ್ಲ. ಒಬ್ಬೊಬ್ರು ಥರ ಅವ್ರು ಬೇಕಾದಂಗೆ ಧನ್ಯ ಪುಡಿ ಹಾಕ್ತಾರೆ. ಉರಿಯಕ ನೀಟಾಗಿ ಅದು ಒಲೆ ಮಳೆ ಬಂದು ಹೋಯ್ತಲ್ಲ, ಸ್ವಲ್ಪ ಶೀತ ಆಗೈತೆ. ಸ್ವಾನ್ ಬಂದಂಗೆ ಬರಂಗೆ ಬರ್ತಪ್ಪ ಅವತ್ತು. ಫ್ರೆಂಡ್ಸ್ ನೋಡಿ, ನಾವು ಮಾಡೋ ಧನಿಯಾ ಪುಡಿ ಹಿಂಗೆ ಈ ಥರ ನೋಡಿ, ಇಷ್ಟೊಂಥರ ಐಟಮ್ ಹಾಕ್ಕೊಂಡವಳೆ. ಇಷ್ಟು ಮಾಡಿಸಿದ್ರೆ ನಾನು 1.5 ವರ್ಷ ಧನಿಯಾ ಪುಡಿಗೆ ಮಾತಾಡಂಗಿಲ್ಲ. ಅಂಗಡಿ ಪುಡಿ ಎಷ್ಟು ತಗೊಂಬಂದಿದ್ದೆ ಹೇಳು, ಖಾಲಿ ಆದಾಗ್ಲಿಂದ? ಆಲೇ ಒಂದು 2 kg ಕಾಲು kg ಅನ್ಕೊಂಡು ಅಲ್ಲೇ ಅಂಗಡಿ ಪುಡಿ ಓದಲ್ಲ. ಅಂಗಡಿ ಪುಡಿ ಓದೋದೇ ಇಲ್ಲ. ಅವು ಸಾರು ಟೇಸ್ಟ್ ಬರಲ್ಲ, ಒಳ್ಳೆ ಗದ್ರ ಆಗುತ್ತೆ ಸಾಂಬಾರು. ಅಂಗಡಿ ಇವೆಲ್ಲ ಹಾಕಿ ಮಾಡಿ ಅವ್ರಿಗೆಲ್ಲ ಇದಾಗಿದೆ ಉಳಿತದೆ. ಇವು ಗ್ಯಾಸಲ್ಲಿ ಉರಿತೀನಿ ಅಂದರೆ ಹೊತ್ತಾಗಲ್ಲ. ಒಲೆಲಾದರೆ ಬೇಗ ಆಗುತ್ತೆ. ಇನ್ನು ಗ್ಯಾಸಲ್ಲಾದರೆ ಇನ್ನೂ ಇರುವಾರ ಲೇಟ್ ಆಗುತ್ತೆ. ಇನ್ನೊಂದು ಬೇಕಾದ್ರೆ ಯಾವ್ದಾದ್ರು ಕಡೆ ಹಾಕ್ತಾರೆ. ನೀವು ಅಲ್ಲಿ ಮೆಣಸಿನ್ಕಾಯಿ ಮುರಿತಿರೋಕ್ಕೆ ನನಗಿಲ್ಲಿ ಮಾತ್ರ ಉರಿತೈತೆ. ಈ ಮೆಣಸಿನ್ಕಾಯಿ ಎಷ್ಟು 200 ರೂಪಾಯಿ kg? 200 ರೇಟ್ ಜಾಸ್ತಿ. ನಾನು ಹೆಂಗೆ ಕಳ್ಕೊಂಡಿದ್ದೆ. ಬ್ಯಾಡಿಗೆ 400 ರೂಪಾಯಿ. ಅದೇ ರೈಟ್ ಜಾಸ್ತಿ. ಬ್ಯಾಡಿಗೆ ಮೆಣಸಿನ್ಕಾಯಿಗೆಲ್ಲ ಅದೇ ರೈಟ್ ಜಾಸ್ತಿ. ಕಡಲೆಬೇಳೆ ನನಗೂ ತಲೆಕೆಡೆ. ಈಗ ಹಾಕಿದ ಇದ್ರ ಕಾಳು ಅದು ತೊಗರಿಬೇಳೆ, ಇದು ಕಡಲೆಬೇಳೆ. ಇದು ಅವಸಿ ಮಾಡಿ ಕಡಲೆಲ್ಲ ಅವತ್ತೇ ಎತ್ತಿಟ್ಕೊಂಡಿದ್ದೆ. ದೋಸೆ ಮಾಡಿದ್ನಲ್ಲ, ಕಡಲೆಬೇಳೆ ದೋಸೆ ಮಾಡಿರ್ಲಿಲ್ಲ. ಕಡಲೆ ದೋಸೆ ಮಾಡಿದ್ರೆ ಅವತ್ತೇ ದೋಸೆ ಮಾಡಿಕೊಂಡು. ಮೆಣಸಿನ್ಕಾಯಿ ಸ್ವಲ್ಪ ಖಾರ ಆಗೋದು. ಪುಡಿ ಒಂದು ಸ್ವಲ್ಪ ಖಾರನೇ ಇರಬೇಕು. ನಾವು ಸಾಂಬಾರು ಮಾಡ್ಬೇಕಾದ್ರೆ ಕಡಲೆಕಾಯಿ ಎಲ್ಲ ಹಾಕ್ತೀವಲ್ಲ, ಹಂಗಾಗಿ ಅಲ್ಲಿ ಏನೋ ಇದ್ಬಿಟ್ಟು ನೋಡಿ, ಹಂಗಾಗಿ ಖಾರನೇ ಇರಬೇಕು. ಖಾರ ಇಲ್ಲ ಅಂದರೆ ಪುಡಿ ಒದಗೋದೇ ಇಲ್ಲ. ಫಸ್ಟ್ ಎಲ್ಲ ಧನಿಯಾ ಪುಡಿ ಮಾಡಿಸ್ಬೇಕಾರೆ ಇವರು ನಾ ದಮ್ಮಯ್ಯನಿಗೆ ಹುರ್ಕೊಡಿ ಅಂತ.
ಅಲ್ವಾ? ನಾನು ಇದು 2ನೇ ಸಲ ಉರಿತಾ ಇರೋದು. ಅವಾಗೆಲ್ಲವ ಯಾವ ಕೈಲಿ ಉರಿಸ್ಕೊಳ್ಳಿ ಗೊತ್ತಿದ್ದಲ್ಲ. ಏನೆಲ್ಲ ಒಂದು ಮೀಡಿಯಂ ಇದ್ರಲ್ಲಿ ಹೋಗ್ಬೋದು. ಸಾಕ ಇವು ಬ್ಯಾಡಗಿ ಮೆಣಸಿಗೆ ಹೊಸಿ ಎತ್ತಿಕ್ಕು ಅದರೊಳಗೆ ಬಿಡ್ತೀನಿ. ಬ್ಯಾಡಗಿ ಮೆಣಸಿಗೆ ಬೇರೆ ಬರ್ತದೆ. ಇವು ರೇಟ್ ಜಾಸ್ತಿನಾ? ಇದೇ ರೈಸ್ ಜಾಸ್ತಿ. ಇದು 400 ರೂಪಾಯಿನ kg. ಇದು ಬ್ಯಾಡಗಿ ಮೆಣಸಿಗೆ. ಇದು ಯಾವಾಗಲೂ ಒಂದ್ಸಲ ಧನಿಯಾ ಪುಡಿ ಹಾಕೋಸಂಗ ನಾನು ಬ್ಯಾಡಗಿ ಮೆಣಸಿಕಾಯಿ ಹಾಕಿರ್ಲಿಲ್ಲ ಅಲ್ವಾ? ಬ್ಯಾಡಗಿ ಮೆಣಸಿಕಾಯಿ ಹಾಕಿದ್ದೀವಿ. ಗೊತ್ತಿರಲಿಲ್ಲ ನನಗೆ ಬ್ಯಾಡಗಿ ಮೆಣಸಿಕಾಯಿ ಹಾಕ್ಬೇಕಂತ. ಇದು ಎತ್ತಿಕ್ಕೂ ಉದ್ದಿನಬೇಳೆ ಹಾಕಿ. ಉದ್ದಿಬೇಳೆ ನಿಲ್ಲಲ್ವಾ? ಇವು ಅವತ್ತೇ ಎಲ್ಲನೂ ಐದ್ಬಿಟ್ಟು ಎಲ್ಲ ಇಕ್ಕಿದೆ. ಎಲ್ಲ 5 ಸಾಕ ಎರಡು ಟ್ರಿಪ್ ಹೊಡಿತೀಯ? ಸಾಕ ಚಿಕ್ಬಿಟ್ಟು ಏಕಾಕಿ ಸಾರಿಗೆ ಬರ್ತಾರಿಗೆ ಏನು ಕರು ಬೈತೈತದೆ. ಇದು ಆಲೂಗೆಡ್ಡೆ ಇದಕ್ಕೆ ಚಟ್ನಿ, ಮಸಾಲೆ ದೋಸೆ ಚಟ್ನಿ, ಕೆಂಪು ಚಟ್ನಿ. ಕೊತ್ತಂಬರಿ ಸೊಪ್ಪು ಹುರ್ಕತಿ? ಇದು ಕೊತ್ತಂಬರಿ ಸೊಪ್ಪು ಹುರಿತೀನಿ. ಇದೈತಲ್ಲ ಎಂಥದ್ದು ಅರಿಶಿನ ಕೊಂಬು, ಅದನ್ನ ಹಂಗೆ ಇದು ಮಾಡ್ಕೊಡ್ತೀನಿ. ಚೆಚ್ಚು ಅದನ್ನ ಹಂಗೆ ಬಿಸಿ ಮಾಡ್ಕೊಡ್ತೀನಿ. ಅದೊಂದು ಅಲ್ಲೇ ಒಂದು ಚಲೋ ಚೆಚ್ಚು ಹಸಿಗೆ ಎಲ್ಲ ಅದೇನದು ಮರನೇ ಉಣ್ಸಾಕ್ತವೆ ನಿಜವಾಗ್ಲೂ ಇವು. ಧನಿಯಾ ಬೀಜ ಎಲ್ಲ ಹುರ್ದಾಯ್ತು. ನನ್ನ ಗಂಡನ ತಿಂಡಿ ಆಯಿತು. ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡು ಬಿಸಿ ಬಿಸಿ ಚಿತ್ರಾನ್ನ ತಿಂದಿದ್ದಕ್ಕೆ ನನ್ನ ಗಂಡಂಗೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಫ್ರೆಂಡ್ಸ್ ಬನ್ನಿ, ಹೋದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಹಾಂ, ಮಳೆ ಊದು ನೆಲ ಒಂಚೂರು ತಂಪಂತ ಅನಿಸ್ತೈತೆ ವಾತಾವರಣ. ಇದು ಬಂದು ಗಸಗಸೆ ಫ್ರೆಂಡ್ಸ್. ಇದನ್ನು ಅಷ್ಟೇ ಸುಮ್ಮನೆ ಬಾಣಲಿಗೆ ಹಾಕಿ, ಯಾಕಂದ್ರೆ ಬಾಣಲಿ ಬಿಸಿ ಇರುತ್ತಲ್ಲ, ಹಾಗೇನೆ ಸ್ವಲ್ಪ ಬಾಣಲಿಗೆ ಹಾಕಬೇಕು. ನನ್ನ ಗಂಡ ಕೆಲ್ಸಕ್ಕೆ ಟೈಮ್ ಆಯ್ತು ಅಂತ ದೌಡಾಕಿ ಓಡ್ತಾ ಇದ್ದಾರೆ. ಕೆಲ್ಸಕ್ಕೆ ಟೈಮ್ ಐತೆ ಅಂತ. ಫೈನಲ್ ಆಗಿ ಬಂದು ಧನಿಯಾ ಬೀಜ ಇದನ್ನ ಉರಿತಾ ಇದ್ದೀನಿ. ಇನ್ನು ಅಕ್ಕಿ ಉರಿಬೇಕು. ಅಕ್ಕಿ ಒಂದು ಪಾವನಷ್ಟು ಹುರಿದ್ರೆ ಸಾಕು. ಧನಿಯಾ ಬೀಜನ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಣಗಿಸ್ಬಿಟ್ಟು ಹಾಗೇನೆ ಹಾಕ್ತಾರೆ, ಕೆಲವರು ಬಿಸಿ ಮಾಡಿ ಹಾಕ್ತಾರೆ. ನಾನು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ಅಲ್ಲಿ ನೋಡಿ, ಅದು ಮೇಲ್ಗಡೆ ಒಡೆದೋಯ್ತದೇನಪ್ಪ. ಇನ್ನೂ ಹಣ್ಣು ಜಾಸ್ತಿ ಹಣ್ಣು ಇಲ್ವಲ್ಲ, ಒಡೆದೋಗಲ್ಲ. ನನಗಂತೂ ಫ್ರೆಂಡ್ಸ್ ಎಲ್ಲ ಕೆಲಸ ಅಭ್ಯಾಸ ಆಗೋಗ್ಬಿಟ್ಟಿದೆ. ಫಸ್ಟು ನನಗೆ ಈ ಥರ ಎಲ್ಲ ಕೆಲಸ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಇವಾಗ ನಾನು ಎಲ್ಲ ಕೆಲಸನೂ ಕಲ್ತ್ಬಿಟ್ಟಿದ್ದೀನಿ. ಇಂಥ ಕೆಲಸ ಬರಲ್ಲ ಅಂತ ಅನ್ನಂಗಿಲ್ಲ. ಮೊದಲಿಗೆಲ್ಲ ಈ ಧನಿಯಾ ಎಲ್ಲ ಸಾಂಬಾರು ಬೀಜ ಎಲ್ಲ ಉರಿಬೇಕಂತಂದರೆ ಇವ್ರನ್ನ ಹುರ್ಕೊಡಿ ಅಂತ ಕೇಳಬೇಕಾಗಿತ್ತು. ಇವಾಗ ನೋಡಿ ಕಲ್ತ್ಬಿಟ್ಟಿದ್ದೀನಿ. ಅದಕ್ಕೆ ಪ್ರತಿಯೊಂದು ಕೆಲಸನೂ ಕಲಿಬೇಕು ಹೆಣ್ಮಕ್ಳು. ಅದು ಸ್ವಲ್ಪ ಮಟ್ಟಿಗಾರನು ನಾವು ಕಲಿಬೇಕು. ನೋಡಿ ಲಾಸ್ಟಿಗೆ ಫೈನಲ್ ಆಗಿ ಒಂದು ಪಾವ್ ಅಕ್ಕಿನ ಉರಿತಾ ಇದ್ದೀನಿ. ಒಂದು ಪಾವ್ ಅಕ್ಕಿ ಹಾಕಬೇಕು. ಇದು ಸ್ವಲ್ಪ ಕೆಂಪು ಅಂದರೆ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಹುರಿದ್ಬಿಟ್ಟು ಸೇರಿಸ್ಬೇಕು. ಪ್ರತಿಯೊಂದು ಕೆಲಸನೂ ಕಲಿತ್ರೆ ಹೆಣ್ಮಕ್ಳು ಬೇರೆ ಮೇಲೆ ಡಿಪೆಂಡ್ ಆಗೋದು. ನಮಗೆ ತಿಳಿದ ಮಟ್ಟಿಗಾರನು ಸ್ವಲ್ಪನಾರು ಕಲ್ತಿರ್ಬೇಕು ಅಂತ ತುಂಬಾನೇ ಅನುಭವಿಸ್ಬಿಟ್ಟಿದ್ದೀನಿ. ನಾನು ಧನಿಯಾ ಉರಿಯೋದಕ್ಕೆ
ಸ್ಟಾರ್ಟ್ ಮಾಡಿದ್ಮೇಲೆ ಬಂದು ಹುರ್ಕೊಡಿ ಅಂತ ಅಂದ್ಬಿಟ್ಟು ಬೇರೆ ಯಾರನ್ನೂ ಕೇಳೋ ಆಗಿಲ್ಲ ಅಲ್ವಾ. ನೋಡಿ ಹಾಗೇನೆ ಫೈನಲಿ ಅರಿಶಿನ ಕೊಂಬ ಹಾಕ್ತಾ ಇದ್ದೀನಿ. ಕೆಲವರು ಬಂದು ಇದನ್ನ ಯಾರು ಚಿಚ್ಚುತ್ತಾರೆ ಅರಿಶಿನ ಕೊಂಬ ಅಂತ ಅಂದ್ಬಿಟ್ಟು ಅರಿಶಿನ ಪುಡಿ ಸೇರಿಸ್ತಾರೆ. ನನಗೆ ಅರಿಶಿನ ಪುಡಿ ಸೇರ್ಸೋದಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಬಂದು ಅರಿಶಿನ ಕೊಂಬನ ತಗೊಂಡ್ಬಂದು ಅದನ್ನೇ ಬಿಸಿ ಮಾಡಿ ಚಿಚ್ತೀನಿ. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು, ಕೆಲವರು ಕರ್ಬೇವಿನ ಸೊಪ್ಪನ್ನ ಒಣಗಿರೋದು ಹಾಕ್ತಾರೆ. ನಾನು ಬಂದು ಹಸಿ ಕರ್ಬೇವಿನ ಸೊಪ್ಪನ್ನೇ ಹಾಗೇನೆ ಬಿಸಿ ಮಾಡಿಬಿಟ್ಟು ಹಾಕ್ತೀನಿ, ಚೆನ್ನಾಗಿರುತ್ತೆ. ಒಣಗಿರೋ ಕರ್ಬೇವಿನ ಸೊಪ್ಪು ಹಾಕೋಕ್ಕಿಂತ ಹಸಿ ಕರ್ಬೇವಿನ ಸೊಪ್ಪು ಇದನ್ನ ಸ್ವಲ್ಪ ಬಿಸಿ ಮಾಡಿ ಹಾಕೋದ್ರಿಂದ ಇದ್ರದ್ದು ಫ್ಲೇವರು ಚೆನ್ನಾಗಿರುತ್ತೆ. ಹಣ್ಣಿಗೆ ಇಡ್ತೀಯ ಅದರಿಂದ ರೆಸಿಪಿ ಮಾಡೋದ? ರೆಸಿಪಿ ಏನು ಮಾಡ್ಬೋದು ಗೊತ್ತಾ? ಚಿಪ್ಸ್ ಮಾಡ್ಬೋದು. ಹಲಸಿನಕಾಯಿ ಚಿಪ್ಸು ಸಖತ್ತಾಗಿರ್ತವೆ. ಸಾಕಾಗೋಯ್ತಾ? 15 kg ಐತೆ ಒಳಗೆ ಎತ್ತಿ ಇಟ್ಬಿಡಲ್ಲ. ತೊಳ್ಳೆ ಒಂದೊಂದು ಎಷ್ಟು ದಪ್ಪ ಇದಾವೆ ನೋಡಿ. ಸ್ವೀಟ್ ಆಯ್ತಾ ನೋಡು, ಕಿತ್ಕೊಂಡು ಸ್ವಲ್ಪ. ಸ್ವೀಟ್ ಇರುತ್ತೆ. ಇದಿಲ್ಲೇ ಇಡೋಣ. ಬಾಕ್ಬಿಟ್ಲತ್ಲಾಗ ಇವಳು ಅಂತೂ ಮರನೇ ಹುಣ್ಸಾಕ್ತಾರೆ ಬಿಟ್ರೆ ಇವರು. ಬಾಯ್ ಸಣ್ಣಿ ಬಿಡ್ತೀನದೇ. ಇಲ್ಲ ಇಲ್ಲಿ ತೆಗೆ ಕಡೆ ಹೆಂಗೆ ಬಾಕೊಳ. ಸಗಣಿ ಸವರ್ತಾ ಇದ್ದೀನಿ ನೀರು. ಕೊಟ್ಟೆ ಅಯ್ಯೋ ಬಾಳೆಹಣ್ಣು ನೀನು ತಿನ್ನು, ಸಿಪ್ಪೆ ಅವಳಿ ಕೊಡೋದ? ತಿಂಕ ಜಲ್ದಿ. ಘಾಟು ಬರ್ಬೇಕಾದ್ರೆ ಮಳೆ ಬಂದು ಹೆಂಗ್ ತತ್ತೀಯ? ಅಲ್ಲೇ ದಾರ ಅಲ್ಲಿ. ಈಗ ಗಾಳಿಲಿ ಹೋಗಕ್ಕ ತಣ್ಣ ಗಾಳಿ ಬೀಸ್ತದಲ್ಲ ಸರಿ ಇದೆ. ಎಲ್ಲ ನನಗೆ ಹೇಳು, ನೀನು ಏನು ನೆನೆಸ್ಕೊಂಡು ತಗೋಬೇಡ. ಈ ಸ್ಕೂಲ್ ಮಕ್ಳಿಗೆ ಇದು ಮಾಡ್ತಾರಲ್ಲ ಹಂಗೆ. ದುಡ್ಡೈತೆ, ದುಡ್ಡು ಬೇಕಾ? 30 ರೂಪಾಯಿ. ಮಳೆ ಬಂದಂಗಾದ್ರೆ ಅದಕ್ಕೆ ಇನ್ನೊಂದೆರಡು ಚೀಲ ಹಾಕೊಂಬಿಟ್ಟು ತಾಂಬ. ನೆನ್ಸ್ಕೊಂತ ಅಂದ್ಬಿಟ್ಟು ಆಮೇಲೆ ಧನೆ ಪುಡಿ ಮುಂದೆ ನಿಂತ್ಕೊಂಡು ಹಾಕಿಸ್ಕ. ಕೇಳಿಸ್ತಾ? ಧನೆ ಪುಡಿ ಮುಂದೆ ನಿಂತ್ಕೊಂಡು ಹಾಕ್ಸು. ಬಿಟ್ಬಿಟ್ಟು ಹೋಗಿ ಆಮೇಲೆ ತಗೊಂಡೋಯ್ತೀನಿ ಅಂತ ಇಕ್ಬಿಟ್ಟು ಹೋಗ್ಬೇಡ. ಮುಂದೆನೆ ಹಾಕೊಡಿ ಅಂತ ಇಕ್ಬಿಟ್ಟು ಹೋಗ್ಬೇಡ ಆಯ್ತಾ? ಮುಂದೆನೆ ನಿಂತ್ಕೊಂಡು ಹಾಕಿಸ್ಕೊ. ಹಾಕ್ಸೋದೇ 1 ವರ್ಷಕ್ಕೆ 1.5 ವರ್ಷಕ್ಕೊಂದ್ಸಲಿ. ಬಾಯ್.